ನಮಸ್ಕಾರ. ನನ್ನೆಲ್ಲ ರೈತ ಬಂದವರಿಗೆ ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ನಾವೊಂದು ಶುಂಠಿ ಮಡಿ ಅಂದರೆ ದಂಡಿ ಕಟ್ಟಿಸ್ತಾ ಇದ್ದೇವೆ ಬೆಡ್ಡನ್ನು. ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆ ಶುಂಠಿ ಮಡಿ ಕಟ್ಟಿಸೋಕ್ಕಿಂತ ಮುಂಚೆ ಯಾವ ಥರ ಶುಂಠಿ ಕಾಣಿಸ್ತಾ ಇತ್ತು, ಆಮೇಲೆ ಮಡಿ ಕಟ್ಟಿಸಿದ ಮೇಲೆ ಯಾವ ಥರ ಒಂದು ಶುಂಠಿ ಕಾಣ್ತಾ ಇದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಬನ್ನಿ ಈಗ ನಾವೊಂದು ದಂಡಿ ಕಟ್ಟಿಸೋದು ಏನೈತಲ್ಲ ನಾನು ತೋರಿಸ್ತೀನಿ. ಯಾವ ಥರ ನಮ್ಮ ಕಡೆ ಹೆಂಗೆ ಕಟ್ತಾರೆ, ಮತ್ತು ಕೆಲವೊಂದು ಕಡೆ ಯಾವ್ಯಾವ ಥರ ನಿಮ್ಮಲ್ಲಿ ದಂಡಿ ಕಟ್ಟಿಸ್ತಾರೋ, ಅಥವಾ ಎರಡು ಮಣ್ಣನ್ನು ಹಾಕಿಸ್ತಾರೋ, ಅಥವಾ ದಂಡಿ ಕಟ್ಟಿ ಮಣ್ಣು ಹಾಕಿಸ್ತಾರೋ ಅಂತೇಳಿ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬನ್ನಿ. ಈಗೇನಪ್ಪ ಅಂತಂದ್ರೆ ಮಳೆನೂ ಸ್ಟಾರ್ಟ್ ಆಗಿದೆ ಇವತ್ತು. ಅದ್ರ ಜೊತೆಗೆ ಕೆಲವೊಂದು ದಂಡಿ ಕಟ್ಟಿಸೋದು ಮುಗೀತು ಈಗ ಜಸ್ಟ್. ಅದ್ರ ಜೊತೆಗೆ ಮುಗಿಸಿದ ತಕ್ಷಣ ಮಳೆನೂ ಚಾಲು ಆಯ್ತು. ನೀರು ಹಚ್ಚೋದು ಸ್ವಲ್ಪ ನಮ್ಗೆ ಭಾಳ ಅನುಕೂಲ ಆಯಿತು. ನೋಡ್ಬೋದು ಸ್ನೇಹಿತರೆ, ಈಗ ಏನಂತಂದ್ರೆ ಮೊದಲಿಗೆ ಈಗ ಒಂದು 58 ದಿವಸ ಆಯಿತು ನಾವು ಇವತ್ತೊಂದು ಶುಂಠಿ ಹಾಕಿ. ಹೀಗಾಗಿ ಮೊದಲಿಗೆ ಒಂದು ಮಡಿಗೆ ಒಂದು ದಂಡಿ ಕಟ್ತಾ ಇದ್ದೇವೆ, ಅಥವಾ ಒಂದು ಬೆಡ್ಡನ್ನು ಹಾಕ್ತಾಯಿದ್ದೇವೆ. ಈಗೇನಂತಂದ್ರೆ ಈ ಸರಿ ಒಂದು ತಾಪಮಾನ ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಬೇಗ ದಂಡಿ ಕಟ್ಟಿಸಿ ಅಥವಾ ಒಂದು ಬೇಗ ಮಣ್ಣು ಹಾಕಿಸಿದ್ರೆ ಒಂದು ಉತ್ತಮ ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಯಾಕಂತಂದ್ರೆ ವರ್ಷದಕ್ಕಿಂತ ಈ ಸರಿ ಏನೈತಲ್ಲ ತಾಪಮಾನ ಸ್ವಲ್ಪ ಹೆಚ್ಚಿಗೆ ಐತಿ. ಹೀಗಾಗಿ ಇದು ಯಾವುದು ಬಿಸಿಲಿನ ಪ್ರಮಾಣ ನೋಡಿದರೆ ಇವಾಗಲೇ 38 ಡಿಗ್ರಿವರೆಗೂ ನಮ್ಮಲ್ಲಿ ಆಲ್ರೆಡಿ ಬಂದದ. ಹೀಗಾಗಿ ಬೇಗ ಸ್ವಲ್ಪ ದಂಡಿ ಕಟ್ಟಿಸಿ ಬೇಗ ಮಣ್ಣು ಬಿದ್ದರೆ ಅದ್ರ ಮೇಲೆ ಬೀಜ ಸ್ವಲ್ಪ ಕಾವಾಗೋದಿಲ್ಲ, ನಾಟಿ ಏನೈತಲ್ಲ ಕೆಂಪಾಗೋದಿಲ್ಲ. ಹಾಗಾಗಿ ಬೇಗ ಸ್ವಲ್ಪ ಮಣ್ಣು ಹಾಕಿಸಿ ಗೊಬ್ಬರ ಹಾಕ್ಸಿದ್ರೆ ಸ್ವಲ್ಪ ನೆರಳಾದರೂ ಬರ್ತೈತೆ, ಬೇಗ ಒಂದು ನಾಟಿಯಾಗಿ ಬೀಜಕ್ಕೆ ಏನಂದ್ರೆ ಬಿಸಿಲು ತಾಗೋದಿಲ್ಲ ಅನ್ನೋ ಒಂದು ನಮ್ಮ ಒಂದು ಅಭಿಪ್ರಾಯ. ನಿಮ್ಮ ಒಂದು ಅಭಿಪ್ರಾಯ ಯಾವ ಥರ ಇರ್ತದೋ ನಿಮ್ಮ ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಈಗ ನಾವೇನಪ್ಪ ಅಂತಂದ್ರೆ ಫಸ್ಟಿಗೆ ಒಂದು 48 ದಿವಸ ಆಯಿತು, 49 ದಿವಸ ಆಯಿತು. ಹಾಗಾಗಿ ಒಂದು ದಂಡಿ ಕಟ್ಟಿಸಿ ಗೊಬ್ಬರ ಹಾಕ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ನೋಡ್ಬೋದು ಸ್ನೇಹಿತರೆ, ಏನಪ್ಪ ಅಂತಂದ್ರೆ ಈಗ ಏನಂದ್ರೆ ಸ್ವಲ್ಪ ಶುಂಠಿ ಏನೈತಲ್ಲ ಕೆಂಪಾಗ್ತಾ ಬರ್ತಾಯಿದೆ. ಅಂದರೆ ಹಳದಿ ಕಲರ್, ಅಂದರೆ ಬಿಸಿಲಿನ ಪ್ರಮಾಣ ಜಾಸ್ತಿನೇ ಇದೆ, ನೀರೂ ಸಾಕಷ್ಟು ನೀರು ತೊಗೊಳ್ತಾ ಇದೆ. ಹೀಗಾಗಿ ಈಗ ಸ್ವಲ್ಪ ಮಣ್ಣು ಬಿದ್ದರೆ ಅದ್ರ ಮೇಲೆ ಏನಂದ್ರೆ ಬೀಜ ಸ್ವಲ್ಪ ಬೇಗ ತಂಪಾರೋದಿಲ್ಲ. ಹಾಗಾಗಿ ಈ ಒಂದು ಉದ್ದೇಶ ನಮ್ಮದು. ನೋಡ್ಬೋದು. ಆದರೆ ಈ ಬಾರಿ ಒಂದು ಮಾನ್ಸೂನು ಅಥವಾ ಒಂದು ಮಳೆ ಪ್ರಮಾಣ ಏನಾದರೂ ಸ್ವಲ್ಪ ಕಡಿಮೆ ಆಗ್ತದ, ಒಂದು ಶುಂಠಿಯ ಪ್ರಮಾಣಕ್ಕೆ ಏನಾದರೂ ಹೊಡೆತ ಬೀಳ್ತದ ಅಂಥೇಳಿ ಯಾರಿಗಾದರೂ ಒಂದಿಷ್ಟು ಗೊತ್ತಿದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವೊಂದು ಕಮೆಂಟ್ ಮಾಡ್ಬೋದು. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ವಂದನೆಗಳು.